ಸಮಾಜವನ್ನು ದಿಕ್ಕು ತಪ್ಪಿಸಿರುವ ಟಾಕೀಸ್ ಸಿನಿಮಾಕ್ಕೆ ಸಮಾಜವನ್ನು ದಿಕ್ಕು ತಪ್ಪಿಸುತ್ತಿರುವ ಟಾಕೀಸ್ ಸಿನಿಮಾಕ್ಕೆ ಸಮಾಜವನ್ನು ದಿಕ್ಕು ತಪ್ಪಿಸುವ ಟಾಕ್ಸಿಕ್ ಸಿನಿಮಾ ರದ್ದಾಗಲಿ ಸಮಾಜದ ಹಿತವನ್ನು ಕಡೆಗಣಿಸುತ್ತಿರುವ ಟಾಕ್ಸಿಕ್ ಸಿನಿಮಾ ರದ್ದಾಗಲಿ ಚಲನಚಿತ್ರದ ಗುಣಮಟ್ಟ ಹೆಚ್ಚಲಿ ಕನ್ನಡ ಸಿನಿಮಾಗಳ ಗುಣಮಟ್ಟ ಹೆಚ್ಚಲಿ ಟಾಕ್ಸಿಕ್ ಸಿನಿಮಾ ರದ್ದಾಗಲಿ ಸಮಾಜದ ಸಂಸ್ಕೃತಿಯನ್ನು ಕಡೆಗಣಿಸುತ್ತಿರುವ ಟಾಕ್ಸಿಕ್ ಸಿನಿಮಾ ರದ್ದಾಗಲಿ ಸಮಾಜವನ್ನು ಕಡೆಗಣಿಸುತ್ತಿರುವ ಟಾಕ್ಸಿಕ್ ಸಿನಿಮಾ ರದ್ದಾಗಲಿ ಹಾಗೂ ಈ ಒಂದು ಟಾಕ್ಸಿಕ್ ಸಿನಿಮಾದ ಒಂದು ರದ್ದಾಗುವ ಹೋರಾಟಕ್ಕೆ ಬಂದಂಥ ನಮ್ಮ ಮಹಿಳಾ ಅಧ್ಯಕ್ಷರಾದ ಶ್ಯಾಮಲಾ ಮೇಡಮ್ ಅವರೇ ಹಾಗೂ ಯೂತ್ ಅಧ್ಯಕ್ಷರಾದ ಶರತ್ ಅವರೇ ಹಾಗೂ ನಮ್ಮ ತೊರಬದ ಅಧ್ಯಕ್ಷರಾದ ಹರೀಶ್ ಅವರೇ ಹಾಗೂ ನಮ್ಮ KR ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ನಾಗಭೂಷಣ್ ಅವರೇ ಹಾಗೂ ನನ್ನ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ಇವತ್ತು ನಾವು ಈ ಒಂದು ಸಿನಿಮಾ ಚಿತ್ರಮಂದಿರದಲ್ಲಿ ಇವತ್ತು ಬಂದು ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ನಾವು ನೋಡ್ತಾ ಬಂದ ಎಷ್ಟೋ ವರ್ಷಗಳಿಂದ ನಾವು ಕನ್ನಡ ಸಿನಿಮಾವನ್ನು ನೋಡ್ಕೊಬಂದು ಎಲ್ಲ ನಾಯಕರ ಅಭಿಮಾನಿಗಳಾಗಿಯೂ ಕೂಡ ಇದ್ದೀವಿ. ಹಾಗೆ ನಾವು ಎಂದು ಕಂಡಂಥ ಇವತ್ತು ಈ ಒಂದು ಸಿನಿಮಾ ಯಾವ ರೀತಿ ಇದೆ ಅಂತ ಹೇಳಿದರೆ, ಈ ಒಂದು ನಮ್ಮ ಸಾಗರ ಒಂದು ಒಳ್ಳೆಯ ಸಂಸ್ಕೃತಿ ಇರುವ ಸಾಗರ, ಹಾಗೆ ಒಳ್ಳೆಯ ಜನತೆ, ಒಂದು ಉತ್ತಮವಾದ ವಿಚಾರ ಅಂತ ಇರೋ ಒಂದು ಸಾಗರದ ಜನತೆ, ಮತ್ತು ಇದೊಂದು ಹೋರಾಟದ ನಾಡಾಗಿದೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಹೊರಗಡೆಯಿಂದ ಬಂದಂಥವರು ಈ ಯೋಗದ ಸಿರಿ, ಹಾಗೆ ಇಲ್ಲಿಲ್ಲ ಎಲ್ಲ ಸೊಬಗನ್ನು ನೋಡಿಕೊಂಡು ಖುಷಿ ಪಡುವಂಥ ಜನ. ಮತ್ತು ಈ ಒಂದು ಸಿನಿಮಾ ಅಂತ ಬಂದಾಗ ಈ ರಾಕೇಶ್ ಇವರ ಒಂದು ಟಾಕ್ಸಿಕ್ ಸಿನಿಮಾಕ್ಕಿಂತ ಮುಂಚೆ 4 ವರ್ಷದ ಹಿಂದೆ ಇವ್ರದ KGF ಚಾಪ್ಟರ್ 1 ಮತ್ತು 2ಕ್ಕೆ ಒಂದು ಒಳ್ಳೆಯ ಒಂದು ಸಂದರ್ಶನ ಮತ್ತು ಒಂದು ಮನೋರಂಜನೆಯನ್ನು ಕೊಡುವಂತಹ ಸಿನಿಮಾವನ್ನು ತಂದಿದೆ. ಹಾಗಾಗಿ ಇದರ ಮೇಲೆ ಒಂದು ಜನರು ಎಲ್ಲರೂ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ರು. ಈ ಒಂದು ಟಾಕೀಸ್ ಸಿನಿಮಾ ಏನು 4 ವರ್ಷದ ನಂತರ ಬರ್ತಾ ಇದೆ, ಇದು ಉತ್ತಮವಾಗಿರಬೇಕು ಅಂತೇಳಿ. ಆದರೆ ದಯವಿಟ್ಟು ಈ ಒಂದು ಸಿನಿಮಾನ ಯಾರು ನೋಡಬಾರ್ದು ಅಂತ ಹೇಳ್ಕೊತೀವಿ. ಹಾಗೆ ಈ ಒಂದು ಕುಟುಂಬದ ಜೊತೆ ಎಲ್ಲರೂ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಭಾರಿ ದುರಂತವಾಗಿದೆ. ಹಾಗೆ ಇಂಥ ಒಂದು ಟಾಕೀಸ್ ಸಿನಿಮಾದಲ್ಲಿ ಇಂಥ ಒಂದು ಕೆಟ್ಟ ದೃಶ್ಯಗಳನ್ನು ತೋರಿಸಿ ಇವರು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದಾರೆ ಸ್ವಾಮಿ. ಈ ಒಂದು ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿ ಅಪರಾಧಗಳು, ಅತ್ಯಾಚಾರಗಳು ಎಲ್ಲ ಆಗ್ತಾ ಇರೋದು ಇಂಥ ಒಂದು ಲೋ ಕ್ಲಾಸ್ ಸಿನಿಮಾ ನೋಡಿದರೆ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಸಮಾಜಕ್ಕೆ ಏನಾದರೂ ಮಾಡಿದರೆ ಅದನ್ನು ಒಳ್ಳೆಯದನ್ನು ಮಾಡಿ, ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಿ, ಅದನ್ನು ಬಿಟ್ಕೊಂಡು ನೀವು ಈ ಒಂದು ಸಿನಿಮಾದಲ್ಲಿ ಹೆಂಡ ಕುಡಿಯೋದು, ಸಿಗರೇಟ್ ಸೇಯೋದು, ಮತ್ತು ಇಲ್ಲಿ ವಿಪರೀತವಾಗಿ ಸೆಕ್ಸಿಲಿ ಡ್ಯಾನ್ಸು ಹಾಗೂ ಮತ್ತು ಕೆಟ್ಟ ಶಬ್ದಗಳ ಒಂದು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಫಿಲ್ಮಲ್ಲಿ ಈ ರೀತಿ ಸೂಳೆ ಮಗ ಅನ್ನೋ ಪದವನ್ನು ಸಹಿತ ಇದನ್ನು ಬಳಸ್ತಾರೆ ಒಬ್ಬ ನಾಯಕ ಆದವನು. ಹಾಗಾಗಿ ಇವರು ಯಾವ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಟಾಕೀಸಿನ ಮಾಲೀಕರಿಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ನಾನು ಇವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಮತ್ತು ಈ ಒಂದು ಏನು ನೀವು ಹಾಕಿದರೆ ಇಲ್ಲಿ ಅಶ್ಲೀಲ ದೃಶ್ಯಗಳನ್ನು ಕಟ್ ಮಾಡಿ ನೀವು ಚಲನಚಿತ್ರವನ್ನು ತೋರಿಸಿ, ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಚಲನಚಿತ್ರವನ್ನು ಹಾಕೋದಕ್ಕೆ ನಾವು ಬಿಡೋದಿಲ್ಲ. ನಿಮ್ಮ ಇದಕ್ಕೆ ಬೀಗ ಜಡಿದು ನಾವು ಉಗ್ರವಾದ ಹೋರಾಟವನ್ನು ಮಾಡೋದು ಶತಸಿದ್ಧ. ಹಾಗಾಗಿ ನಮ್ಮ ಮನವಿಗೆ ನೀವು ಸ್ಪಂದಿಸಿ ಈ ಅಶ್ಲೀಲ ಚಿತ್ರಗಳನ್ನು ಕಟ್ ಮಾಡಿ ಒಂದು ಜನಸಂಖ್ಯೆ ಒಳ್ಳೆಯದನ್ನು ತೋರಿಸುವಂಥ ಕೆಲಸ ಮಾಡಬೇಕಂತೇಳಿ ನಾನು ಈ ನಿಮ್ಮ ವಿಡಿಯೋದ ಅಲ್ಲಿ ನಾವು ವಿನಂತಿ ಮಾಡ್ಕೊಳ್ತಿದ್ದೀನಿ. ಟಾಕ್ಸಿಕ್ ಸಿನಿಮಾ ಸಾಗರದ ಹೆಸರಾಂತ ಚಿತ್ರಮಂದಿರ ಶ್ರೀ ಚಿತ್ರಮಂದಿರ ಏನಾಗಿದೆ ಅಂದರೆ, ಸಾಗರದಲ್ಲಿ ಇರೋದು ಈಗ ಒಂದೇ ಟಾಕೀಸ್, ಬೇರೆ ಟಾಕೀಸ್ ಇಲ್ಲ. ಯಾರು ಬಂದರೂ ಇಲ್ಲೇ ಬಂದು ಒಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕು, ಆ ಪರಿಸ್ಥಿತಿ ಇದೆ. ಚಿತ್ರದ ಬಗ್ಗೆ ಯಾಕೆ ಆಕ್ಷೇಪ ಅಂತ ಹೇಳಿದರೆ,
ಹಿಂದೆಲ್ಲ ನೋಡ್ಬೋದು, ನಾವು ಕುಟುಂಬ ಸಮೇತರಾಗಿ ಬಂದು ಚಲನಚಿತ್ರವನ್ನು ವೀಕ್ಷಿಸಿ ಅವರೇ ಒಂದು ಟ್ಯಾಗ್ ಲೈನ್ ಕೊಟ್ಬಿಡ್ತಿದ್ರು, ಇದು ಬುದ್ಧಿವಂತರಿಗೆ ಮಾತ್ರ, ಇಲ್ಲ ಜನನಾಯಕರಿಗೆ ಮಾತ್ರ, ಇಲ್ಲ ಹೋರಾಟಗಾರರಿಗೆ ಮಾತ್ರ, ಇಲ್ಲ ಕುಟುಂಬ ಸಮೇತವಾಗಿ ಚಲನಚಿತ್ರವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬರ್ರಿ ಅಂತಿದ್ರು. ಆದರೆ ಇವತ್ತು ಟಾಕ್ಸಿಕ್ ಚಲನಚಿತ್ರ ಏನಾಗಿದೆ ಅಂತ ಹೇಳಿದ್ರೆ, ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡುವ ಯಾವುದೇ ವ್ಯಕ್ತಿಗಳು, ಯಾವುದೇ ಕುಟುಂಬದವರು ಇಲ್ಲಿ ಬರಂಗಿಲ್ಲ, ಈ ಪಿಕ್ಚರ್ ನೋಡಂಗಿಲ್ಲ. ಏನಿದೆ ಅಂತದ್ದು ಪಿಕ್ಚರ್ ಒಳಗೆ ಅಂತ ಹೇಳಿದ್ರೆ, ನಿರ್ಮಾಪಕರು ಹಣ ಹಾಕಿದ್ದಾರೆ, ಆ ಹಣವನ್ನು ತೆಗಿಯೋದು ಹೇಗೆ ಅನ್ನೋದು ಮಾತ್ರ ಇದರಲ್ಲಿದೆ. ಇರಲಿ, ಸಂಭಾಷಣೆ, ಚಲನಚಿತ್ರ, ನಿರ್ದೇಶನ ಅದೆಲ್ಲ ಇರ್ತದೆ. ಆದರೆ ಅಲ್ಲಿ ಅಶ್ಲೀಲ ಚಿತ್ರಗಳನ್ನು ತೋರಿಸಿ ನಿರ್ಮಾಪಕರು ಹಾಕಿದ ಹಣವನ್ನು ದುಪ್ಪಟ್ಟು ಮಾಡಿಕೊಳ್ಳೋದು, ಇಲ್ಲ 3 ಗುಣವನ್ನು ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಈಗಿನ ಚಲನಚಿತ್ರದಲ್ಲಿರೋದು. ಅದು ನಮ್ಮೆಲ್ಲ ದುರ್ಗತಿ. ಹಾಗಾದರೆ ಚಲನಚಿತ್ರ ನೋಡಬಾರ್ದಾ? ಯುವ ಜನರನ್ನು ಹಾದಿ ತಪ್ಪಿಸುವ ಚಲನಚಿತ್ರಗಳನ್ನು ಯಾವತ್ತೂ ನೋಡಬಾರ್ದು, ಮತ್ತು ನಿರ್ಮಾಪಕರು, ನಿರ್ದೇಶಕರು ಅದನ್ನು ತೆಗಿಬಾರ್ದು. ಅವರು ತೆಗೆದ್ರೆ ಅದಕ್ಕೊಂದು ಸೆನ್ಸಾರ್ ಬೋರ್ಡ್ ಅಂತ ಇರ್ತದೆ. ಆ ಸೆನ್ಸಾರ್ ಬೋರ್ಡ್ ಏನು ಕತ್ತೇ ಕಾಯ್ತಿದೆಯಾ ಅಂತ ನಾನು ಹೇಳ್ತೀನಿ. ಮಹಿಳೆಯರು ಅಂದ್ರೆ ಏನು? ನಮ್ಮಲ್ಲಿ ಏನಿದೆ ಸಂಸ್ಕೃತದಲ್ಲಿ ಘೋಷಣೆ, ಯತ್ರ ನಾರಿಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ. ಹೋಗಿ ಒಂದ್ಸತಿ ಟಾಕೀಸ್ ಒಳಗೆ ನೀವು ಚಲನಚಿತ್ರ ನೋಡಿ, ಹಣೆ ಬಾರ ಗೊತ್ತಾಗ್ತದೆ. ನಮಗೆ ನಟನೆಯ ಬಗ್ಗೆ ಆಕ್ಷೇಪಣೆ ಇಲ್ಲ, ಯಾಕಂದ್ರೆ ಅವರು ಸಂಭಾವನೆ ಪಡೆದು ನಟನೆಯನ್ನು ಮಾಡ್ತಾರೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಯಾತಕ್ಕೆ ಈ ಚಲನಚಿತ್ರದಲ್ಲಿ ಇರುವ ಅಶ್ಲೀಲ ದೃಶ್ಯಗಳನ್ನು ಮಾತ್ರ ಕಟ್ ಮಾಡಿ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ, ಅಶ್ಲೀಲ ಚಿತ್ರಗಳನ್ನು ನೀವು ಕಟ್ ಮಾಡಿದ್ದೇ ಆದರೆ ಈ ಚಲನಚಿತ್ರವನ್ನ ಕುಟುಂಬ ಸಮೇತ ಕುಂತು ವೀಕ್ಷಣೆ ಮಾಡ್ಬೋದು. ಇಲ್ಲ ಅಂದ್ರೆ ತಂದೆ ಮಗಳು ಜೊತೆಗೆ ಬರಂಗಿಲ್ಲ, ತಾಯಿ ಮಗಳು ಜೊತೆಗೆ ಬರಂಗಿಲ್ಲ, ಅಣ್ಣ ತಂಗಿ ಜೊತೆಗೆ ಬರಂಗಿಲ್ಲ. ಹಂಗಾದ್ರೆ ಒಂದು ಕುಟುಂಬ ಸಮೇತ ವೀಕ್ಷಣೆ ಮಾಡುವ ಚಿತ್ರ ಆಗತ್ತಾ? ನಾವು ಅದನ್ನು ಪ್ರಶ್ನೆ ಮಾಡ್ತಿದ್ದೀವಿ. ಆ ಕಾರಣದಿಂದ ಸಾಗರದಂಥ ಸುಸಂಸ್ಕೃತ ಸಮಾಜದಲ್ಲಿ ಮಹಿಳೆಯರಿಗೆ ಗೌರವ ಕೊಡುವಂತಹ ಊರಿನಲ್ಲಿ ಶ್ರೀ ಚಿತ್ರಮಂದಿರ ಇಂಥ ಒಂದು ಚಲನಚಿತ್ರ ಪ್ರದರ್ಶನ ಮಾಡ್ತಿದೆ ಅಂದರೆ ಅದನ್ನು ನಾವು ಒಪ್ಪಲಿಕ್ಕೆ ಬರಲ್ಲ. ಈಗಾಗಲೇ ಅನೇಕ ಜನ ನೋಡಿದೆ. ಚಲನಚಿತ್ರ ಅಂತ ಹೆಂಗಿತ್ತು, ಒಂದು ಸತಿ ನೋಡಿದವ ಮತ್ತೊಂದು ಸತಿ ಬರಬೇಕು, ಮತ್ತೊಂದು ಸತಿ ನೋಡಿದವ ಮತ್ತೊಂದು ಸತಿ ಬರಬೇಕು, ಹಂಗಿತ್ತು ಚಲನಚಿತ್ರ. ಇವತ್ತು ಹಂಗಿಲ್ಲ. ಒಂದು ಸತಿ ನೋಡಿ ಮನೆಗೆ ಹೋದ್ರೆ ಅವ ಹೇಳ್ತಾನೆ ಅದೆಂಥ ಪಿಕ್ಚರ್ ಮಾರಾಯ ಅಂತೇಳಿ. ಅದಕ್ಕೆ ಚಲನಚಿತ್ರಗಳು ಪಡ್ಡೆ ಹುಡುಗರು ನೋಡುವಂಥ ಚಲನಚಿತ್ರಗಳಾಗಬಾರ್ದು. ಕುಟುಂಬ ಸಮೇತ ನಾವು ನೀವು ಬನ್ನಿ ಇನ್ನೊಂದ್ಸತಿ ನೋಡಿ ಅಂತ ನಾವೇ ಜನರಿಗೆ ಹೇಳೋಂಗಿರ್ಬೇಕು. ಆದರೆ ಇದು ಹಾಗಿಲ್ಲ. ಈ ಚಲನಚಿತ್ರದಲ್ಲಿರುವ ಅಶ್ಲೀಲ ಚಿತ್ರಗಳನ್ನು ಸಂಪೂರ್ಣ ಕಟ್ ಮಾಡಿ ಮುಂದಿನ ದಿನಗಳಲ್ಲಿ ಈ ಚಲನಚಿತ್ರಗಳನ್ನು ಪ್ರದರ್ಶನ ಮಾಡಬೇಕು. ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಹಾಗೂ ಸಾಗರ ತಾಲೂಕು ಅಧ್ಯಕ್ಷರಾದ ಮನೋಜ್ ಕುಕ್ವೆ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಉಪವಿಭಾಗಾಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಡ್ತೇವೆ. ಚಲನಚಿತ್ರ ಅಲ್ಲ, ಇವತ್ತು ನಾವು ಮನವಿಯನ್ನು ಕೊಡ್ತೇವೆ. ಈ ಚಲನಚಿತ್ರದ ಅಶ್ಲೀಲ ದೃಶ್ಯವನ್ನು ಕಟ್ಟು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲೂ ನಾವು ಇಲ್ಲಿ ಮತ್ತೆ ಪ್ರತಿಭಟನೆಯನ್ನು ಮುಂದುವರಿಸಬೇಕಾಗತ್ತೆ ಅಂತೇಳಿ ಈ ಚಿತ್ರಮಂದಿರದ ಮಾಲೀಕರಿಗೆ ಹೇಳ್ತಿದ್ದೇವೆ. ಹಾಗೆ ನಿರ್ದೇಶಕ ನಿರ್ಮಾಪಕರಿಗೂ ಹೇಳ್ತಾ ಇದ್ದೇನೆ. ನಮಸ್ಕಾರ. ಕೂಡಲೇ ಇಲ್ಲಿನ ವ್ಯವಸ್ಥಾಪಕರು ಯಾರಿದ್ದಾರೆ ಅವ್ರು ಕೂಡಲೇ ಇಲ್ಲಿಗೆ ಬರಬೇಕು. ಹಾಗೆ ಈಗ ನಾವು ಹೇಳಿದ ಥರ ಇದು ಒಂದು ನಮ್ಮ ಸಂಸ್ಕೃತಿನ ಹಾಳು ಮಾಡುವಂಥ ಚಿತ್ರ ಆಗಿರೋದ್ರಿಂದ ಈಗ ಸೆನ್ಸರ್ ಕಟ್ ಏನಿದೆಯಲ್ಲ ಅವ್ರು ಹೇಳ್ದಂಗೆ ಅದು ದೃಶ್ಯ ಯಾವುದಿದೆ ಅದನ್ನು ಅಶ್ಲೀಲವಾದ ದೃಶ್ಯನ ಬಿಟ್ಟು ದಯವಿಟ್ಟು ಈ ಚಿತ್ರನ ಮುಂದುವರಿಸಬೇಕು ಅಂತೇಳಿ ನಾವೀಗ ಕೇಳ್ಕೊಳ್ತಾ ಇದ್ದೀವಿ. ಈಗ ದಯವಿಟ್ಟು ವ್ಯವಸ್ಥಾಪಕರು ಇಲ್ಲಿಗೆ ಬರಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣದಿಂದ ಸಾಗರ ತಾಲೂಕು ಅಧ್ಯಕ್ಷರು ಮನೋಜ್ ಕುಗ್ವೆ ಅವರ ನೇತೃತ್ವದಲ್ಲಿ ನಾವು ಉಗ್ರವಾದ ಒಂದು ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ. ಈಗ ಮೊದಲು ಮನವಿಯನ್ನು ಕೊಡ್ತೀವಿ. ಮನವಿಯನ್ನು ತರಿಸಿದರೆ ನಾವು ಮುಂದಿನ ದಿನದಲ್ಲಿ ಒಂದು ಹೋರಾಟವನ್ನು ರೂಪಿಸ್ಕೊಳ್ತಾ ಇದ್ದೀವಿ. ಅಶ್ಲೀಲ ದೃಶ್ಯಗಳು ಚಲನಚಿತ್ರದಲ್ಲಿ ಇರೋದ್ರಿಂದ ಇದು ಕುಟುಂಬ ಸಮೇತರಾಗಿ ನೋಡೋಕ್ಕಾಗದೇ ಇರೋದ್ರಿಂದ ಎಲ್ಲರೂ ಈ ಚಲನಚಿತ್ರದ ಅಶ್ಲೀಲ ದೃಶ್ಯಗಳನ್ನು ಕಟ್ ಮಾಡಿ ಅವರು ಪ್ರಸಾರ ಮಾಡಬೇಕು ಅಂತ ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಇದೀಗ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶ ಹೋಗೋಂಥ ಚಿತ್ರಗಳು ಈ ಇದರಲ್ಲಿ ಬರ್ತಾ ಇಲ್ಲ. ಸಮಾಜಕ್ಕೆ ಒಂದು ಚಿತ್ರದಿಂದ ಒಂದು ಸಂದೇಶ ಹೋಗಬೇಕು. ಪುನೀತ್ ರಾಜ್ಕುಮಾರ್ ಅವರು ರಾಜ್ಕುಮಾರ ಒಂದು ಚಿತ್ರ ಬಂತು, ಅನಾಥಾಶ್ರಮದಲ್ಲಿರೋ ಹಿರಿಯರನ್ನೆಲ್ಲ ಮಕ್ಕಳು ಮನೆ ಕರ್ಕೊಂಬಂದ್ರು. ಆ ಥರ ಒಂದು ಉತ್ತಮವಾದ ಸಂದೇಶ ಸಾರುವಂಥ ಚಿತ್ರ ಅಲ್ಲ, ಉತ್ತಮವಾದ ಸಂದೇಶ ಸಾರುವಂಥದ್ದು ಅಷ್ಟೇ. ಇದು ಇಲ್ಲ ಅಂದರೆ ಮುಂದಿನ ಹೋರಾಟ ಮಾಡಿ. ಹರೀಶ್ ಕೂಡಲೇ ಇದ್ರ ವ್ಯವಸ್ಥಾಪಕರು